ನಾನು 4th ಸ್ಟ್ಯಾಂಡರ್ಡ್ CBSE ಪಾಠದ ಸಬ್ಸೆ ಕಿಮ್ತಿ ತೋಫಾದ ಅರ್ಥ ಹೇಳ್ತಿದ್ದೀನಿ. ಮೋಹನ್ ಕಾಕ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಅವರು ಯಾವಾಗಲೂ ಪೋಸ್ಟ್ ಹಂಚುತ್ತಿದ್ರು. ಅವರಿಗೆ ಒಂದಿನ ಪೋಸ್ಟ್ ಸಿಕ್ತು. ಅದು ಆ ಪೋಸ್ಟು ಮಾದಾಪುರಿನ ಹತ್ತಿರನೇ ಇತ್ತು. ಆದರೆ ಆ ಜಾಗಕ್ಕೆ ಯಾವ ಲೆಟರು ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ಬರ್ತಿರೋದು. ಅದಕ್ಕೆ ಪ್ರತಿನಿತ್ಯ ಎಲ್ಲ ಪೋಸ್ಟನ್ನು ಹಂಚಿ ಕೊನೆಗೆ ಆ ಹೊಸ ಪೋಸ್ಟಿಗೆ ಹೋಗ್ತಾರೆ. ಆ ಹೊಸ ಪೋಸ್ಟಿಗೆ ಹೋದ್ಮೇಲೆ ಎಲ್ಲ ಮನೆಗೆ ಬಿಡ್ದಂಗೆ ಕದ ಬಡಿತಾರೆ. ಪೋಸ್ಟ್ ಮ್ಯಾನ್ ಬಂದಿದ್ದಾನೆ ಅಂತ ಹೇಳಿದಾಗ ಆ ಮನೆಯಿಂದ ಒಂದು ಸೌಂಡ್ ಬಂತು. ಒಂದು ಹುಡುಗಿದು ಸೌಂಡ್ ಬಂತು. ಕಾಕ ಮಾವ ಕೆಳಗಡೆನೆ ಹಾಕ್ಬಿಡು ಅಂತ ಹೇಳಿದ್ಲು. ಆಗ ಮೋಹನ್ ಕಾಕ ಯೋಚನೆ ಮಾಡ್ತಾನೆ, ನಾನು ಇಷ್ಟು ದೂರದಿಂದ ಪೋಸ್ಟನ್ನು ತಗೊಂಡ್ಬರ್ಬೋದು, ಇವಳು ಮಹಾರಾಣಿ ಕದದ ತಕ್ಕನೂ ಬರೋಕ್ಕಾಗಲ್ವಾ ಅಂತ ಹೇಳ್ತಾಳೆ. ಅಂದಾಗ ಮೋಹನ್ ಕಾಕ ಹೇಳ್ತಾನೆ, ಸಿಗ್ನೇಚರ್ ಮಾಡಿದ್ರೇನೆ ಸಿಗೋದು, ಹೊಲ ಬರ್ರಿ ಅಂದಾಗ ಆಯಿತು ಬಂದೆ ತಡೀರಿ ಅಂತ ಹೇಳ್ತಾಳೆ. ಆಮೇಲೆ ಬಂದು ತುಂಬ ನಿಮಿಷ ಆದರೂ ಬರಲಿಲ್ಲ. ಇನ್ನೊಂದ್ಸಲ ಕೂಗಿದಾಗ ಬಂದೆ ತಡೀರಿ ಅಂತ ಮತ್ತೆ ಹೇಳ್ತಾಳೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ 5 ನಿಮಿಷ ಆದ್ಮೇಲೆ ಡೋರ್ ಓಪನ್ ಆಗ್ತಿದ್ದಂಗೆ ಬೈಬೇಕು ಅನ್ನೋ ಅಷ್ಟರೊಳಗೆ ಮೋಹನ್ ಕಾಕ ಅವರು ಹಂಗೆ ಸೈಲೆಂಟ್ ಆಗ್ಬಿಡ್ತಾರೆ. ಮುಂದ್ಗಡೆ ದೃಶ್ಯ ನೋಡಿ ಅವರು ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಒಂದು 12 ವರ್ಷದ ಅಥವಾ 13 ವರ್ಷದ ಹುಡುಗಿದು 2 ಕಾಲು ಕಟ್ಟಾಗೈತಿ. ಕಟ್ಟಾಗಿರೋದನ್ನ ನೋಡಿ ಅವರು ಎದುರ್ಕೊಂತಾರೆ. ಆಮೇಲೆ ಸಿಗ್ನೇಚರ್ ಮಾಡಿಸ್ಕೊಂಡು ಪೋಸ್ಟ್ ಕೊಟ್ಟು ವಾಪಸ್ ಹೋಗ್ತಾರೆ ಮನೆಗೆ. ಆಮೇಲೆ ಇನ್ನೊಂದ್ಸಲ ಅದೇ ಥರ ಚಿಟ್ಟಿ ಮತ್ತೆ 10-15 ದಿನ ಆದ್ಮೇಲೆ ಮತ್ತೆ ಬರುತ್ತೆ. ಬಂದಾದ್ಮೇಲೆ ಯಾವಾಗಲೂ ಹೆಂಗೆ ಮಾಡ್ತಾರೋ ಅದೇ ಥರ ಮಾಡಿ ಕೊನೆಗೆ ಹೋಗ್ತಾರೆ. ಅವಾಗ ಹೇಳ್ತಾರೆ ಮೋಹನ್ ಕಾಕ, ನಾನು ಡೋರಿನ ಕೆಳಗೆ ಹಾಕ್ಬಿಡ್ಲಾ ಅಂತ. ಅವಾಗ ಹುಡುಗಿ ಹೇಳ್ತಾಳೆ, ಇಲ್ಲ ನಮ್ಗೆ ಬಂದೆ ತಡೀರಿ ಅಂದಾಗ ಅವ್ನು ಕಾಯ್ತಾನೆ. ಆಮೇಲೆ 5 ನಿಮಿಷ ಆದ್ಮೇಲೆ ಡೋರ್ ಓಪನ್ ಆಗುತ್ತೆ. ಆ ಹುಡುಗಿ ಕೈಯಲ್ಲಿ ಒಂದು ಗಿಫ್ಟ್ ಪ್ಯಾಕಿಂಗ್ ಇರುತ್ತೆ. ಇಸ್ಕೊಂಡಾಗ ಪೋಸ್ಟ್ ಇಸ್ಕೊಂತಾಳೆ, ಗಿಫ್ಟ್ ಕೊಡ್ತಾಳೆ. ಅವಾಗ ಮೋಹನ್ ಕಾಕ ಹೇಳ್ತಾನೆ, ಇದಕ್ಕೇನು ಬೇಕಿತ್ತು ಮಗಳೇ ಅಂತ ಕೇಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ನಕ್ಕಂತ ಹೇಳ್ತಾಳೆ, ಸುಮ್ಮನೆ ಹಾಗೆ ಅಂತ ಹೇಳಿದಾಗ ಇದನ್ನ ನೀವು ಮನೆಗೆ ಹೋಗಿ ಓಪನ್ ಮಾಡ್ರಿ ಅಂದಾಗ ಮನೆಗೆ ಹೋದ್ಮೇಲೆ ಮೋಹನ್ ಕಾಕ ಏನೇ ಮಾಡಿದ್ರೆ ಅದನ್ನ ಓಪನ್ ಮಾಡಕ್ಕೆ ಹೋಗ್ತಾರೆ. ಅದನ್ನ ಓಪನ್ ಮಾಡಿದಾಗ ಒಂದು ಜೋಡಿ ಚಪ್ಪಲಿ ಇರುತ್ತೆ. ಆ ಕಡೆ ಚಪ್ಪಲು ಒಂದು ಜೊತೆ ಇರುತ್ತೆ. ಇದ್ದಾಗ ಅವಾಗ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಅಳ್ತಾರೆ. ಹಿಂಗೆ ಹಂಗಂದ್ರೆ ಹಾರ್ಟಲ್ಲಿ ಇಟ್ಕೊಂಡು ಅಳ್ತಾರೆ. ಅತ್ತಾಗ ಅವನು ಅನ್ಕೊಂತಾನೆ, ನಾನು 2 ದಿನ ಆಗಿಲ್ಲ, ಅಲ್ಲೇ ನನ್ನ ಅಬ್ಸರ್ವ್ ಮಾಡಿ ಚಪ್ಪಲ್ ಕೊಟ್ಲು, ಇವಳೇನೋ ಚಪ್ಪಲ್ ಕೊಟ್ಬಿಟ್ಲು, ನಾನು ಅವಳಿಗೆ ಕಾಲೇನು ಕೊಡ್ಲಿ ಅಂತ ಯೋಚನೆ ಮಾಡ್ತಾನೆ. ಕಥೆಯ ಅರ್ಥ ಆ ಲೆಸನ್ ನೇಮ್ ಮತ್ತೆ ಅದರ ಅರ್ಥ. ಸಬ್ಸೆ ಕಿಮ್ತಿ ಪಾಠಿಂದ ಅರ್ಥ ಪ್ರೀಶಿಯಸ್ ಗಿಫ್ಟ್. ಹಂಗಂದ್ರೆ ಪ್ರಪಂಚದ ಪ್ರೀಶಿಯಸ್ ಗಿಫ್ಟ್ ಅಂತ ಅರ್ಥ.